ಇಂದಿನ ವಿಡಿಯೋದಲ್ಲಿ ನೀವು ಮಹಾರಾಷ್ಟ್ರದ ಭೀಮಶಂಕರ ಜ್ಯೋತಿರ್ಲಿಂಗನ ಎಕ್ಸ್ಪ್ಲೋರ್ ಮಾಡೋದನ್ನ ನೋಡಿರ್ತೀರಾ. ಈ ವಿಡಿಯೋದಲ್ಲಿ ನೀವು ಅದೇ ಮಹಾರಾಷ್ಟ್ರದ ನಾಸಿಕ್ ಪಕ್ಕ ಇರೋ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನ ಎಕ್ಸ್ಪ್ಲೋರ್ ಮಾಡೋದನ್ನ ನೋಡ್ತೀರಾ. ಜರ್ನಿ ಸ್ಟಾರ್ಟ್ ಆಗಿದೆ. ನೋಡಿ ಬಸ್ಸಿನ ವ್ಯವಸ್ಥೆ ಹೇಗಿದೆ ಅಂತ. ಈ ನನ್ನ ಮಕ್ಕಳಿಗೆ ಬಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ, ಇವ್ರಿಗೆ ಬೆಳಗಾವಿ ಬೇಕಂತೆ. ನೋಡಪ್ಪ, ನೋಡಿ ಎಲ್ಲ ಕಿತ್ತು ಒದ್ರೋಗಿದೆ. ನೋಡಿ ಫಾರಿನರ್ಸ್ ಕೂಡ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಹೇಳ್ಬೇಕು ಅಂದ್ರೆ ಇವತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಗುರು. ಜನ ಅಂತೂ ತಾನ್ ಮುಂದು ನಾನ್ ಮುಂದು ಅನ್ನೋ ರೀತಿ ದರ್ಶನಕ್ಕೆಲ್ಲ ಹೋಗ್ತಾ ಇದ್ರು. ಶುಭೋದಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಿದ್ದೀರಾ ಹೆಚ್ಚಿನ ಕನ್ನಡ ಲಾಗ್ಸ್. ಸ್ನೇಹಿತರೆ, ನಾನೀಗ ಮಹಾರಾಷ್ಟ್ರದ ನಾಸಿಕ್ನಲ್ಲಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನೀವು ಮಹಾರಾಷ್ಟ್ರದ ಭೀಮಶಂಕರ ಜ್ಯೋತಿರ್ಲಿಂಗನ ಎಕ್ಸ್ಪ್ಲೋರ್ ಮಾಡೋದನ್ನ ನೋಡಿರ್ತೀರಾ. ಈ ವಿಡಿಯೋದಲ್ಲಿ ನೀವು ಅದೇ ಮಹಾರಾಷ್ಟ್ರದ ನಾಸಿಕ್ ಪಕ್ಕ ಇರೋ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನ ಎಕ್ಸ್ಪ್ಲೋರ್ ಮಾಡೋದನ್ನ ನೋಡ್ತೀರಾ. ನಿನ್ನೆ ನೈಟ್ 8 ಗಂಟೆನಲ್ಲಿ ಭೀಮಶಂಕರಿಂದ ಹೊರಟು ಮಚ್ಚರನ್ನ ಜಾಗಕ್ಕೆ ಬಂದು ಮಚ್ಚರಿಂದ ನಾಸಿಕ್ಗೆ ಬರೋ ಬಸ್ಗಳನ್ನ ಹತ್ಕೊಂಡು ಈಗ ನಾಸಿಕ್ ಬಂದೆ. ನಿಮಗೆ ಮಚ್ಚರಿಂದ ಮಾತ್ರ ನಾಸಿಕ್ ಬರೋಕ್ಕೆ ಬಸ್ ಅವೈಲಬಿಲಿಟಿ ಇದೆ. ಭೀಮಶಂಕರಿಂದ ಡೈರೆಕ್ಟ್ ಬಸ್ ಸಿಗಲ್ಲ. ನೀವು ಬಂದರೆ ಭೀಮಶಂಕರಿಂದ ಮಚ್ಚರನ್ನ ಜಾಗಕ್ಕೆ ಬಂದು ಮಚ್ಚರಿಂದ ಇಲ್ಲಿಗೆ ನಾಸಿಕ್ ಬರಬೇಕಾಗತ್ತೆ. ಟ್ಯಾಕ್ಸಿನಲ್ಲಿ ಹೋಗಿದ್ರಿಂದ ಮತ್ತೆ ವಾಪಸ್ ಪುಣೆಗೆ ಹೋಗದೆ ಮಚ್ಚರನ್ನ ಜಾಗಕ್ಕೆ ಡ್ರಾಪ್ ಹಾಕ್ಸ್ಕೊಂಡೆ. ಅಲ್ಲಿ ನೈಟು 10 ಗಂಟೆಗೆ ಬಸ್ ಹತ್ತಿದ್ದಕ್ಕೆ ಇಲ್ಲಿ ಬೆಳಗಿನ ಜಾವ 2:30 ನಾಸಿಕ್ ರೀಚ್ ಆದೆ. ಇಲ್ಲಿಗೆ ಬಂದು ಈ ಸಲ ರೂಮ್ ಮಾಡ್ಕೊಂಡಿಲ್ಲ, ಡಾರ್ಮೆಟ್ರಿನಲ್ಲಿ ಉಳ್ಕೊಂಡಿದ್ದೀನಿ. ಈ ಡಾರ್ಮೆಟ್ರಿ ರೂಮ್ಗಿಂತ ಏನು ಕಮ್ಮಿ ಇಲ್ಲ, ತುಂಬಾನೇ ಚೆನ್ನಾಗಿದೆ. ಬನ್ನಿ ಈಗ ನಾನು ಉಳ್ಕೊಂಡಿರೋ ಡಾರ್ಮೆಟ್ರಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದೇ ನೋಡಿ ನಾಸಿಕ್ ಬಸ್ ಸ್ಟ್ಯಾಂಡು. ಈ ನಾಸಿಕ್ ಬಸ್ ಸ್ಟ್ಯಾಂಡ್ ಪಕ್ಕನೇ ಸಹ್ಯಾದ್ರಿ ಲಾಡ್ಜಿಂಗ್ ಅಂತ ಇದೆ. ಡಾರ್ಮೆಟ್ರಿನಲ್ಲಿ ಲಾಕರ್ ಸಿಸ್ಟಮ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೇಫ್ಟಿ ಮುಖ್ಯ ಅಲ್ವಾ, ಸೇಫ್ಟಿಗಂತೂ ಏನೂ ಕೊರತೆ ಇಲ್ಲ. ಜೊತೆಗೆ ಬಿಸಿನೀರು ಕೂಡ ಬರುತ್ತೆ ಈ ಡಾರ್ಮೆಟ್ರಿನಲ್ಲಿ. ಆರಾಮಾಗಿ ಬಂದು ನೀವು ಉಳ್ಕೊಬೋದು. ನೋಡಿ, ಈ ಕಡೆ ಏನಾದ್ರು ಬಂದರೆ ಈ ಡಾರ್ಮೆಟ್ರಿನಲ್ಲೇ ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಚೀಪ್ ಆ್ಯಂಡ್ ಬೆಸ್ಟು. 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಂತರ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 2 hours later. ಸ್ನೇಹಿತರೆ, ಫೈನಲಿ ಫ್ರೆಶ್ ಅಪ್ ಆಗಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾಸಿಕ್ಕಿಂದ ತ್ರಯಂಬಕೇಶ್ವರ 30 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋಗೋಕ್ಕೆ ಬಸ್ ಸಿಗುತ್ತೆ. ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಬಸ್ ಹೋಗ್ತಾನೆ ಇರುತ್ತೆ. ಬನ್ನಿ ಈಗ ಬಸ್ ಹತ್ಕೊಂಡು ತ್ರಯಂಬಕೇಶ್ವರ ಹೋಗೋಣ. ನೋಡಿ, ತ್ರಯಂಬಕೇಶ್ವರ ಹೋಗೋಕ್ಕೆ ಬಸ್ ರೆಡಿ ಇದೆ. ಬನ್ನಿ ಬಸ್ ಹತ್ಕೊಂಡು ತ್ರಯಂಬಕೇಶ್ವರ ಹೋಗೋಣ. ಜರ್ನಿ ಸ್ಟಾರ್ಟ್ ಆಗಿದೆ. ನೋಡಿ ಬಸ್ಸಿನ ವ್ಯವಸ್ಥೆ ಹೇಗಿದೆ ಅಂತ. ಈ ನನ್ನ ಮಕ್ಕಳಿಗೆ ಬಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ, ಇವ್ರಿಗೆ ಬೆಳಗಾವಿ ಬೇಕಂತೆ. ನೋಡಪ್ಪ, ನೋಡಿ ಎಲ್ಲ ಕಿತ್ತು ಒದ್ರೋಗಿದೆ. ನಾಸಿಕ್ಕಿಂದ ತ್ರಯಂಬಕೇಶ್ವರ ಬಸ್ ಟಿಕೆಟ್ ಪ್ರೈಸ್ ಬಂದು 51 ಚಾರ್ಜ್ ಮಾಡ್ತಾರೆ. ನೋಡಿ, ಫೈನಲಿ ತ್ರಯಂಬಕೇಶ್ವರ ಬಸ್ ಸ್ಟಾಪ್ನ ರೀಚ್ ಆದೆ. ನೋಡಿ, ಇದೇ ತ್ರಯಂಬಕೇಶ್ವರ ಬಸ್ ಸ್ಟಾಪು. ನಾನು ಬಂದಿದ್ದ ಬಸ್ ನೋಡಿ ಹೇಗಿದೆ ಅಂತ. ಡಬ್ಬ ಥರ ಇದೆ ಗುರು. ಇಲ್ಲಿನ ಬಸ್ಗಳು ನೋಡಿದ್ರೆ ನೀವೇನು ಅಂತೀರೋ, ಒಂದ್ಸಲ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮೇಂಟೆನೆನ್ಸೇ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಇಲ್ಲಿರೋ ಬಸ್ಗಳನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ನನ್ನ ಮಕ್ಕಳಿಗೆ ಬೆಳಗಾವಿ ಬೇಕಂತೆ ಬಡ್ಡೆ ತವಕ್ಕೆ. ನೋಡಿ, ನೋಡಿ ಅಲ್ಲಿ ಬೆಟ್ಟ ಒಂದು ಕಾಣ್ತಿದೆಯಲ್ಲ, ಟ್ರೆಕ್ಕಿಂಗ್ ಪಾಯಿಂಟು. ಆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಆಸೆ ಇದೆ, ಆದರೆ ನನಗೆ ಟೈಮ್ ಇಲ್ಲ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಈ ಬಸ್ ಸ್ಟಾಪಿಂದ 650 ಮೀಟರ್ ಇದೆ, ವಾಕಬಲ್ ಡಿಸ್ಟೆನ್ಸು.
ಬನ್ನಿ ಹಾಗೆ ನಡ್ಕೊಳ್ತಾ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನೋಡಿ ಇವರೆಲ್ಲರೂ ದರ್ಶನಕ್ಕೆ ಅಂತಾನೆ ಹೋಗ್ತಾ ಇದ್ದಾರೆ. ನೋಡಿ ಇನ್ನೂ ಮ್ಯಾಪಲ್ಲಿ 3 ನಿಮಿಷ ತೋರ್ತಾ ಇದೆ. 30 ಮೀಟ್ರ್ ಮುಂದೆ ಹೋಗಿ ಲೆಫ್ಟ್ ತಗೊಬೇಕು. ಅದಾದ್ಮೇಲೆ ರೈಟ್ ತಗೊಂಡ್ರೆ ದೇವಸ್ಥಾನ ಸಿಗುತ್ತೆ. ಸ್ನೇಹಿತರೆ, ಫೈನಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನದ ಹತ್ರ ಬಂದೆ. ಇದೇ ನೋಡಿ ತ್ರಯಂಬಕೇಶ್ವರ ದೇವಸ್ಥಾನ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಬಂದು ದರ್ಶನ ಮಾಡ್ತಾ ಇರೋದು 2ನೇ ಸಲ. 6 ವರ್ಷದಿಂದ ಅಂದ್ರೆ ಕೋವಿಡ್ ಟೈಮಲ್ಲಿ ಒಂದ್ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಟೈಮಲ್ಲಿ ತ್ರಯಂಬಕೇಶ್ವರ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅನ್ನೋದು ಗೊತ್ತಿರ್ಲಿಲ್ಲ. ನಮ್ಮ ಭಾರತದಲ್ಲಿರೋ 12 ಜ್ಯೋತಿರ್ಲಿಂಗಗಳ ಕಾನ್ಸೆಪ್ಟ್ ಗೊತ್ತಾಗಿದ್ಮೇಲೆ ನಾನು ದರ್ಶನ ಮಾಡಕ್ಕೆ ಹೋಗಿದ್ದೆ. ಫಸ್ಟ್ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ, 2ನೇದು ರಾಮೇಶ್ವರಂ, 3ನೇ ಜ್ಯೋತಿರ್ಲಿಂಗ ಸೋಮನಾಥ, ಮತ್ತೆ 4ನೇ ಜ್ಯೋತಿರ್ಲಿಂಗ ನಾಗೇಶ್ವರ. ಸೋಮನಾಥ ಮತ್ತೆ ನಾಗೇಶ್ವರ ಇರೋದು ಗುಜರಾತಲ್ಲಿ. ಗುಜರಾತ್ ಟ್ರಿಪ್ ಮುಗಿಸ್ಕೊಂಡು ಈಗ ಮಹಾರಾಷ್ಟ್ರಕ್ಕೆ ಬಂದಿದ್ದೀನಿ. ಮಹಾರಾಷ್ಟ್ರದಲ್ಲಿ 3 ಜ್ಯೋತಿರ್ಲಿಂಗಗಳಿದ್ದಾವೆ. ಒಂದು ಭೀಮಶಂಕರ ಜ್ಯೋತಿರ್ಲಿಂಗನ ನೆನ್ನೆ ದರ್ಶನ ಮಾಡಿದೆ. 2ನೇದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಈಗ ದರ್ಶನ ಮಾಡಬೇಕು. ಇನ್ನು 3ನೇದು ಕೃಷ್ಣೇಶ್ವರ ಅಂತ, ಇಲ್ಲಿಂದ 170 ಕಿಲೋಮೀಟರ್ ದೂರದಲ್ಲಿರೋ ಔರಂಗಾಬಾದ್ ಹತ್ರ ಇದೆ. ಅದನ್ನು ನಾಳೆ ದರ್ಶನ ಮಾಡ್ತೀನಿ. ಸದ್ಯಕ್ಕೆ ಈಗ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಫಾರಿನರ್ಸ್ ಕೂಡ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೋಡಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಮೊದಲು ಎಂಟ್ರಿನೂ ಇದೇ ಆಗಿತ್ತು, ಎಕ್ಸಿಟ್ ಇದೇ ಆಗಿತ್ತು. ಈಗ ಎಕ್ಸಿಟ್ ಮಾತ್ರ ಮಾಡಿಕೊಂಡು ಎಂಟ್ರಿನ ಚೇಂಜ್ ಮಾಡಿದ್ದಾರೆ. ನೋಡಿ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ಈಗ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. 6 ವರ್ಷದಿಂದ ಅಂದರೆ ಕೋವಿಡ್ ಟೈಮಲ್ಲಿ ಬಂದಿದ್ದಾಗ ಇಲ್ಲಿ ಕ್ಯೂ ಸಿಸ್ಟಮ್ ಬೇರೆನೇ ಇತ್ತು, ಈಗ ಬೇರೆನೇ ಇದೆ. ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾನು 6 ವರ್ಷದಿಂದ ಕೋವಿಡ್ ಟೈಮಲ್ಲಿ ಬಂದಿದ್ದಾಗ ಈ ಕ್ಯೂ ಕಾಂಪ್ಲೆಕ್ಸ್ ಇರಲಿಲ್ಲ. ನೀವೇನು ನೋಡ್ತಾ ಇದ್ದೀರಾ, ಈ ಕ್ಯೂ ಕಾಂಪ್ಲೆಕ್ಸ್ ಏನು ಇರಲಿಲ್ಲ. ಈಗ ಹೊಸದಾಗಿ ಕಟ್ಟಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ.
ನೋಡಿ ಈಗ ಜ್ಯೋತಿರ್ಲಿಂಗದ ಮೇಲೆ ಇರೋ ಕಿರೀಟ ತೆಗೀತಿದ್ದಾರೆ. ಹೇಳ್ಬೇಕು ಅಂದ್ರೆ ಆಕ್ಚುಲ್ ಆಗಿ ಜ್ಯೋತಿರ್ಲಿಂಗಗಳು ಕಾಣೋದು ಈಗ್ಲೇನೆ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಒಟ್ಟಿಗೆ ನೆಲೆಸಿರೋ ಪ್ರಥಮ ಜ್ಯೋತಿರ್ಲಿಂಗ ಇದು. ಅವ್ರು ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ಒಳಗಡೆ ಇದೆ ಆ ಜ್ಯೋತಿರ್ಲಿಂಗಗಳು. ಈ ರೀತಿ ತೋರಿಸ್ತೀನಿ. ಅಲ್ಲಿರೋ ಹೂವುಗಳನ್ನ ತೆಗೆದುಬಿಟ್ರೆ ಜ್ಯೋತಿರ್ಲಿಂಗಗಳು ಕ್ಲಿಯರ್ ಆಗಿ ಕಾಣುತ್ತೆ. ಈಗ ತೆಗೀತಿದ್ದಾರೆ ನೋಡಿ, ಈಗ ತೋರಿಸ್ತೀನಿ. ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಝೂಮ್ ಹಾಕೋಕ್ಕಾಗ್ತಾ ಇಲ್ಲ. ಇಲ್ಲಿ ಜನಗಳು ಬೇರೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ತುಂಬಾನೇ ಮಾತಾಡ್ತಾ ಇದ್ದಾರೆ. ನಾನು ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತೀಯೋ ಇಲ್ವೋ ಅದು ಗೊತ್ತಾಗ್ತಿಲ್ಲ. ನಮ್ಮ ಕೈ ಹೆಬ್ಬೆಟ್ಟಿನ ಸೇಪಲ್ಲಿ ಕಾಣ್ತಿದ್ದಿಲ್ಲ, ಅದೇ 3 ಜ್ಯೋತಿರ್ಲಿಂಗಗಳು. ಅಲ್ಲಿರೋ ಹೂವು ಎಲ್ಲ ಕ್ಲಿಯರ್ ಆಗಿ ತೆಗೆದುಬಿಟ್ರೆ ಆ ಜ್ಯೋತಿರ್ಲಿಂಗಗಳು ಕೂಡ ಕ್ಲಿಯರ್ ಆಗಿ ಕಾಣುತ್ತೆ. ಹಾಗಾಗಿ ಇದನ್ನ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಭಾರತದಲ್ಲಿರೋ 12 ಜ್ಯೋತಿರ್ಲಿಂಗಗಳಿಗೆ ಸ್ಥಳ ಪುರಾಣ ಇದ್ದ ಹಾಗೆ ಈ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೂ ಒಂದು ಸ್ಥಳ ಪುರಾಣ ಇದೆ. ಅದರ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಮೇಲೆಂದು ಚರ್ಚೆಯಾದಾಗ ಅವರು ಯಾರು ಮೇಲೆಂದು ಶಿವನನ್ನ ಕೇಳ್ತಾರೆ. ಶಿವನು 3 ಜ್ಯೋತಿಗಳ ಬೆಳಕಿನ ಕಂಬಗಳನ್ನ ಅಂದ್ರೆ ಜ್ಯೋತಿರ್ಲಿಂಗಗಳನ್ನ ಸೃಷ್ಟಿ ಮಾಡ್ತಾರೆ. ವಿಷ್ಣು ಮತ್ತು ಬ್ರಹ್ಮರಿಗೆ ಅದರ ಮೇಲಿನ ಮತ್ತು ಕೆಳಗಿನ ತುದಿಯನ್ನು ಕಂಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ವಿಷ್ಣು ಮೇಲಿನ ತುದಿಯನ್ನು ಕಾಣದೆ ಹಿಂತಿರುಗಿ ಬಂದು ತನಗೆ ಆ ಲಿಂಗದ ತುದಿ ಸಿಗ್ಲಿಲ್ಲ ಅಂತ ನಿಜ ಹೇಳ್ತಾರೆ. ಆದ್ರೆ ಬ್ರಹ್ಮ ಲಿಂಗದ ತುದಿನ ನಾನು ನೋಡ್ಕೊಂಡು ಬಂದೆ ಅಂತ ಸುಳ್ಳು ಹೇಳ್ತಾರೆ. ಆದ್ರೆ ಈಶ್ವರನಿಗೆ ಇದು ಗೊತ್ತಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಈಶ್ವರನೇ 2ನೇ ಜ್ಯೋತಿಸ್ತಂಭ ಆಗಿರ್ತಾರೆ. ಹಾಗಾಗಿ ಈಶ್ವರ ಬ್ರಹ್ಮನಿಗೆ ಶಾಪ ಕೊಡ್ತಾರೆ, ಭೂಲೋಕದಲ್ಲಿ ನಿಮ್ಗೆಲ್ಲೂ ಪೂಜೆ ಸಿಗದಿರ್ಲಿ ಅಂತ. ಸತ್ಯ ಹೇಳಿರ್ತಾರಲ್ಲ ವಿಷ್ಣು, ಅವ್ರಿಗೆ ಭೂಲೋಕದಲ್ಲೆಲ್ಲ ನಿಮ್ಗೆ ಪೂಜೆ ಮಾಡೋದಿಕ್ಕೆ ನೀವು ಅರ್ಹರು ಅಂತ ವರ ಕೊಡ್ತಾರೆ. ಹಾಗಾಗಿ ಆ ಜ್ಯೋತಿಯೇ ಈ ಜ್ಯೋತಿರ್ಲಿಂಗವಾಗಿದೆ ಅಂತ ಶಿವಪುರಾಣ ಹೇಳುತ್ತೆ. ಮತ್ತೆ ಗೋದಾವರಿ ನದಿಯ ಉಗಮ ಸ್ಥಳ ಅಂತಾನು ಹೇಳ್ತಾರೆ. ನೋಡಿ, ದರ್ಶನ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಅದು ಫಸ್ಟ್ನೇ ಬ್ಲಾಕು, ಸೆಕೆಂಡ್ನೇ ಬ್ಲಾಕ್ ಇದು, 3ನೇ ಬ್ಲಾಕ್ ಇದು, ನೋಡಿ 4ನೇ ಬ್ಲಾಕ್ ಇದಾಗಿರುತ್ತೆ. ನೋಡಿ, ಈಗ ಮತ್ತೆ ಎಲ್ಲ ಕಿರೀಟ ಹಾಕಿ ಫುಲ್ ಅಲಂಕಾರ ಮಾಡಿದ್ದಾರೆ. ಏನು ಸಾಕಾದಾಗ ಕಾಣ್ತಿದೆ ಗುರು ಜ್ಯೋತಿರ್ಲಿಂಗ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ನೋಡಿ, ಭಕ್ತಾದಿಗಳಿಗೆ ತೊಂದರೆ ಆಗ್ಬಾರ್ದು ಅಂತೆಲ್ಲ AC ಎಲ್ಲ ಇಟ್ಟಿದ್ದಾರೆ. ಆರಾಮಾಗಿ ಗಾಳಿ ಬಿಸ್ತಿದೆ. ಆರಾಮಾಗಿ ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಈಗ ತಾನೇ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಮಧ್ಯಾಹ್ನ 1 ಗಂಟೆಗೆ ದರ್ಶನಕ್ಕೆ ನಿಂತಿದ್ಕೆ ಈಗ ಸಂಜೆ 4 ಗಂಟೆ ಆಗಿದೆ. ಹೆಚ್ಚು ಕಡಿಮೆ 3 to 4 hours ಬೇಕಾಗುತ್ತೆ ದರ್ಶನ ಆಗ್ಬೇಕಾದ್ರೆ. ಹೇಳ್ಬೇಕು ಅಂದ್ರೆ ಇವತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಗುರು. ಜನ ಅಂತೂ ತಾನ್ ಮುಂದು ನಾನ್ ಮುಂದು ಅನ್ನೋ ರೀತಿ ದರ್ಶನಕ್ಕೆಲ್ಲ ಹೋಗ್ತಾ ಇದ್ರು. ಹೇಳ್ಬೇಕು ಅಂದ್ರೆ ಸೂಪರ್ ಆಗಿತ್ತು ದರ್ಶನ ಅಂತೂ.
ನೋಡಿ, ನಾನೀಗ ತ್ರಯಂಬಕೇಶ್ವರ ದೇವಾಲಯದ ಔಟ್ ಸೈಡ್ ವ್ಯೂ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈ ದೇವಾಲಯನ 3ನೇ ಪೇಶ್ವೆ ಬಾಲಾಜಿ ಬಾಜಿರಾವ್ ಅನ್ನೋರು ನಿರ್ಮಾಣ ಮಾಡ್ತಾರೆ. ಇನ್ನು ನಾನು ಆಗ್ಲೇ ಹೇಳಿದಂಗೆ ತ್ರಯಂಬಕೇಶ್ವರ ದೇವಾಲಯ ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರ ಈ 3 ಮೂರ್ತಿಗಳನ್ನ ಪ್ರತಿನಿಧಿಸುವ ದೇವಾಲಯ ಆಗಿದ್ದು ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ನಾನು ನಿಮಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್.